ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇಮಕಾತಿ ಈ ತಿಂಗಳಾಗುತ್ತೆ, ಇನ್ನು 8 ದಿನದಲ್ಲಿ ಆಗುತ್ತೆ, 15 ದಿನದಲ್ಲಿ ಆಗುತ್ತೆ ಅಂಥೇಳಿ ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಿ. ಮತ್ತಷ್ಟು ಮಾಹಿತಿಯನ್ನು ನ್ಯೂಸ್ನಲ್ಲಿ ಸಾಕಷ್ಟು ಬಾರಿ ಓದಿದಿರಿ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಈ ಒಂದು ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇರತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಅದೆಲ್ಲದರ ಬಗ್ಗೆಯೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಏನಪ್ಪ ಅಂದರೆ ಇಷ್ಟೊತ್ತಿಗಾಗಲೇ ನೋಟಿಫಿಕೇಷನ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ನೋಟಿಫಿಕೇಷನ್ ಡಿಲೇ ಆಗಿರ್ತಕ್ಕಂಥದ್ದು ತಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದೆಲ್ಲದರ ಬಗ್ಗೆ ಪದೇ ಮಾತಾಡುವಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಹೊರಬೀಳುವಂಥ ಸಂಭವ ಹೆಚ್ಚಿತ್ತು. ಆದರೆ ಒಳ ಮೀಸಲಾತಿ ಹಾಗೂ ಆರ್ಥಿಕ ಇಲಾಖೆಯ ಅನುಮತಿ ಮುಂತಾದ ವಿಚಾರಗಳಿಗಾಗಿ ಈ ಜನವರಿಯಲ್ಲಿ ಆಗುತ್ತೋ ಅಥವಾ ಫೆಬ್ರವರಿಯಲ್ಲಿ ಆಗುತ್ತೋ ಅನ್ನುವಂಥದ್ದು ಡೌಟ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇನ್ನು CTET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳೋದೇನಂತಂದರೆ ಇನ್ನು ಕೆಲವೇ ದಿನಗಳು ಉಳಿದಿರ್ತಕ್ಕಂಥದ್ದು. ಈಗ ಆಲ್ರೆಡಿ 14 ಇವತ್ತು ತಾರೀಕು ಇವತ್ತು ಮುಗಿದೋಯ್ತು. ಉಳಿದಿರ್ತಕ್ಕಂಥ ಈ ಕಡೆ ಒಂದು 15 ಒಂದು 20 24 25 ದಿನ ಏನು ಟೈಮ್ ಇದೆ. ಈ ಒಂದು 24 25 ದಿನದಲ್ಲಿ ಈ ಎಲ್ಲ ವಿಷಯವನ್ನು ದಾಟ್ಕೊಂಡು ನೋಟಿಫಿಕೇಷನ್ ಆಗಬೇಕಂದ್ರೆ 20 ದಿನದಲ್ಲಿ ಆಗುತ್ತೆ ಅಂತೇಳಿ ನನಗೇನು ಅನ್ನಿಸ್ತಾ ಇಲ್ಲ. ಸ್ವಲ್ಪ ಅಂದರೆ ಫೆಬ್ರವರಿ ಎಂಡ್ಗೆ, ಫೆಬ್ರವರಿ ಮಧ್ಯದಲ್ಲಿ ಎಂಡ್ಗೆ ಈ ಒಂದು ನೋಟಿಫಿಕೇಷನ್ ಅಂದರೆ ಮುಂದೆ ಹೋಗ್ಬೋದು ನೋಟಿಫಿಕೇಷನ್ ಆಗುವಂಥದ್ದು. ಆ ಕಾರಣದಿಂದಾಗಿ ನೀವು CTET ಎಕ್ಸಾಮನ್ನು ಸ್ವಲ್ಪ ಸೀರಿಯಸ್ ಆಗಿ ಬರೆದ್ರಿ ಅಂತಂದರೆ, CTET ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಬಹುತೇಕ ಫೆಬ್ರವರಿ ಮಧ್ಯದಲ್ಲಿ ಅಥವಾ ಫೆಬ್ರವರಿ ಎಂಡ್ಗೆ ಶಿಕ್ಷಕರ ನೇಮಕಾತಿ ಸೂಚನೆ ಹೊರಡಿಸಿದ್ರು ಅಂತಂದರೆ ಅದಕ್ಕೆ ಮಾರ್ಚ್ ಕೊನೆಯವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನೀವು ಫೆಬ್ರವರಿ 8ಕ್ಕೆ ಎಕ್ಸಾಮನ್ನು ಬರೆದ್ರಿ ಅಂತಂದರೆ ಮಾರ್ಚ್ ಎಂಡ್ ಅನ್ನೋದ್ರೊಳಗಡೆ ಅಂದರೆ ಈ ಒಂದು ಅಪ್ಲಿಕೇಶನ್ ಡೇಟ್ ಏನು ಇರುತ್ತೆ ಆ ಒಂದು ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಒಂದು CTET ರಿಸಲ್ಟ್ ಕೂಡ ಬರುತ್ತೆ. ಆ ಕಾರಣದಿಂದಾಗಿ ನೀವು ಕೂಡ ಎಲಿಜಿಬಲ್ ಆಗ್ತೀರಿ. ಯಾವುದೇ ಕಾರಣಕ್ಕೂ CTETನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ. ಮತ್ತು ಏನಪ್ಪ ಅಂದರೆ 2025ರಲ್ಲಿ TET ಎಕ್ಸಾಮನ್ನು ನಡೆಸಿ ಅತಿ ತುರ್ತಾಗಿಯೇ ನೋಡಿ ಎಷ್ಟು ಫಾಸ್ಟ್ ನಡೀತಿ ಕೆಲಸ ಅಂತಂದರೆ ಕೀ ಆನ್ಸರ್ ಬಿಟ್ಟರು, ಅಂತಿಮವಾದಂಥ ಕೀ ಆನ್ಸರ್ಗಳನ್ನು ಬಿಟ್ಟರು, ಮತ್ತು ನಿಮ್ಮ ಸ್ಕೋರ್ ಲಿಸ್ಟನ್ನು ಕೂಡ ಬಿಟ್ಟರು. ಆನಂತರ ನಿನ್ನೆ ಅಂದರೆ ಮೊನ್ನೆ ಏನಾಯಿತು, ನಿಮ್ಮ ಒಂದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟರು. ನೋಡಿ, 2014ರಿಂದ 2025ರವರೆಗೆ ಯಾರೆಲ್ಲ TET ಪಾಸ್ ಆಗಿದ್ರಿ ಅವರೆಲ್ಲರೂ ಕೂಡ ಈ ಒಂದು TET ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ 2025ರಲ್ಲಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಅಷ್ಟೇ ಅಲ್ಲ, 2014ರಿಂದ 2025ರವರೆಗೆ ನಡೆದಂಥ ಎಲ್ಲ TET ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ನಿಮಗೇನಾದರೂ ಒಂದು ವೇಳೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಈಗ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ನೋಡಿ, ಬಹುತೇಕ ನನಗನ್ಸಿದ ಮಟ್ಟಿಗೆ ಈ ಒಂದು ಶಿಕ್ಷಕರ ನೇಮಕಾತಿಗೆ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗ್ಬೋದು. ಯಾಕಂದರೆ ಆರ್ಥಿಕ ಇಲಾಖೆ ಕೂಡ ಈಗಾಗಲೇ 24,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅನುಮೋದನೆಯನ್ನು ನೀಡಿದೆ. ಅಂದರೆ ಇದು ಶಿಕ್ಷಕರ ನೇಮಕಾತಿ ಅಂತಲ್ಲ, ಬೇರೆ ಬೇರೆ ವಿವಿಧ ಇಲಾಖೆಗಳ ಹುದ್ದೆಗಳ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಈ ಒಂದು 5,267 ಹುದ್ದೆಗಳಿಗೂ ಕೂಡ ಈಗಾಗಲೇ ಹಣಕಾಸು ಇಲಾಖೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು. ನೋಡಿ, GPT ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ B.Ed D.Ed ಆಗಿದ್ದರೆ ಸಾಕು. ಮತ್ತು TETಯ ಪೇಪರ್ 2 ಅಥವಾ KCET ಪೇಪರ್ 2 ಪಾಸ್ ಆಗಿದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಿ. ನೋಡಿ, ಈ ಒಂದು HSTRಗೆ ಪದವಿ ಮತ್ತು B.Ed ಆಗಿದ್ದರೆ ಸಾಕು. PhD ಆಗಬೇಕಂದ್ರೆ PUC ಮತ್ತು D.Ed ಆಗಿದ್ದರೂ ಕೂಡ ಸಾಕು. KRTET ಅಂದರೆ ಕರ್ನಾಟಕ TET ಅಥವಾ CTETನ ಪತ್ರಿಕೆ 1ಅನ್ನು ನೀವು ಪಾಸ್ ಆಗಬೇಕು. ಅದೇ GPT ಆದರೆ ಪತ್ರಿಕೆ 2ಅನ್ನು ಪಾಸ್ ಆಗಬೇಕು. ಸದ್ಯದ ಈ ಕ್ಷಣದ ನಿಯಮಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಒಂದು HSTR ನೇಮಕಾತಿಗೆ ಡಿಗ್ರಿ B.Ed ಆಗಿದ್ದರೆ ಸಾಕು, TET ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನೀವೇನು ರೆಡಿ ಇಟ್ಕೋಬೇಕು, ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಕೇಳುತ್ತೆ ಅಂದರೆ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸರಿಯಾದಂಥ ಮಾಹಿತಿ ನೀಡಿ ಪಡೆದುಕೊಂಡು ಅದನ್ನು ಸಲ್ಲಿಸಿ. ಯಾಕೆಂದರೆ ಒಂದು ವೇಳೆ ನೀವೇನಾದರೂ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಲು ವಿಫಲವಾದರೆ ನೀವು GM ಅಂತೇಳಿ ಕನ್ಸಿಡರ್ ಆಗ್ತೀರಿ. ಆ ಕಾರಣದಿಂದಾಗಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಡೇಟ್ ಇದೆಯೋ ಅಥವಾ ಮುಗಿದಿದೆಯೋ ನೋಡ್ಕೊಳ್ಳಿ. ಒಂದು ವೇಳೆ ಮುಗಿದಿದ್ದರೆ ಮತ್ತೊಂದು ಕ್ಯಾಸ್ಟ್ ಇನ್ಕಮನ್ನು ತೆಗೆಸಿ. ಮತ್ತು ಆನಂತರ ಕನ್ನಡ ಮಾಧ್ಯಮ, ಗ್ರಾಮೀಣ ಇವೆಲ್ಲ 4-5 ವರ್ಷಗಳಿಂದ ಹೆಚ್ಚಾಗಿದ್ದರೆ ಇನ್ನೊಂದು ಸಾರಿ ಬರ್ಸ್ಬಿಡಿ. ಯಾಕಂದರೆ ಅಲ್ಲೇ ನೀವು ಹತ್ತಿರದಲ್ಲೇ ಸ್ಕೂಲ್ ಇದ್ದೇ ಇರ್ತವೆ. ಸ್ವಲ್ಪ ದೂರ ಇದ್ದರೆ ಪರವಾಗಿಲ್ಲ, ಹೋಗಿ ನೀವು 4 ಅಥವಾ 5 ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣವನ್ನು ಮತ್ತೊಮ್ಮೆ ನೀವು ಬರೆಸಿ. ನೋಡಿ 2022ರಲ್ಲಿ ಏನು ನೋಟಿಫಿಕೇಷನ್ ಆಗಿತ್ತಲ್ಲ GPTದು, ಆ ಒಂದು GPSTRನಲ್ಲಿ
ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸಿಯಾಸು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣಕ್ಕೆ. ಅಂದರೆ ಇಂಥ ವರ್ಷದ ಒಂದು ನೀವು ಸರ್ಟಿಫಿಕೇಟ್ನಲ್ಲಿ ನೀವು ಈ ಒಂದು ಕನ್ನಡ ಮಾಧ್ಯಮ ಗ್ರಾಮೀಣ ಬರೆಸ್ಬೇಕಂತೇಳಿ ಇರುತ್ತೆ. ಅಂದರೆ ನೋಡಿ ನಿಮ್ಮ ಕಡೆ ಈಗ ಆಲ್ರೆಡಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಇರ್ತಾವಲ್ಲ, ಆ ಒಂದು ಪ್ರಮಾಣ ಪತ್ರಗಳನ್ನು ನೋಡಿ ಮೇಲೆ ಏನಾಗಿರುತ್ತೆ ಅಂದರೆ ಸಿಯಾಸು ಸಂಖ್ಯೆ 2002, 2003 ಈ ರೀತಿ ಸಂಖ್ಯೆ ಇರ್ತಾವಲ್ಲ, ಅದನ್ನು ಈ ಒಂದು GPSTR 2022 ಏನು ನೋಟಿಫಿಕೇಶನ್ ಆಗಿತ್ತಲ್ಲ, ಅಲ್ಲಿ ಕನ್ನಡ ಮಾಧ್ಯಮ ಮೀಸಲಾತಿ ಗ್ರಾಮೀಣ ಮೀಸಲಾತಿಯಲ್ಲಿ ಕೊಟ್ಟಿರ್ತಾರೆ 2003, 2002 ಯಾವ ವರ್ಷದ ಒಂದು ಸರ್ಟಿಫಿಕೇಟ್ನಲ್ಲಿ ನೀವು ಬರೆಸ್ಬೇಕಂತೇಳಿ ಅವರು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಅದರಲ್ಲೇ ನೀವು ಏನು ಮಾಡಿ ಅದನ್ನು ಡೌನ್ಲೋಡ್ ಆದರೂ ಮಾಡಿಕೊಡ್ರಿ, ಅಥವಾ ಈ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಸಿಗ್ತವೆ ಅವನ್ನೆಲ್ಲ ಬರೆಸ್ಕೊಂಡು ಅದೇ ರೀತಿ ಅಂದರೆ ಇಲಾಖೆದವರು ಯಾವ ಒಂದು ವರ್ಷದ ಹೇಳಿರ್ತಾರೆ ಕನ್ನಡ ಮೀಡಿಯಮ್ ಮತ್ತು ಈ ಒಂದು ಗ್ರಾಮೀಣದ್ದು, ಅದೇ ಒಂದು ವರ್ಷದ ಸರ್ಟಿಫಿಕೇಟನ್ನು ಪ್ರಿಂಟ್ ತೊಗೊಂಡು ಅಥವಾ ಜೆರಾಕ್ಸ್ ಮಾಡಿಸ್ಕೊಂಡು ನೀವು ಬರೆಸ್ಕೊಂಡು ಬರುವಂಥದ್ದು ಭಾಳ ಒಳ್ಳೆಯದು. ಮತ್ತು ಈ ಹಿಂದಿನ GPSTR ಸಿಲೆಬಸ್ ಏನಿದೆ ಅದನ್ನೇ ನೀವು ಓದಿ. ಯಾಕಂದರೆ ಈಗೇನದು ಬಹುತೇಕ ಸಿಲೆಬಸ್ ಏನು ಚೇಂಜ್ ಆಗೋದಿಲ್ಲ. HSTR ಒಂದು ವೇಳೆ CN ರೂಲ್ ಚೇಂಜ್ ಆದರೆ ಸ್ವಲ್ಪ ಸಿಲೆಬಸ್ ಏನಾದರೂ ಚೇಂಜಸ್ ಆಗ್ಬೋದು. ಅದನ್ನು ಕೂಡ ಏನು ಮಾಡಿ ಅಂತಂದರೆ ನಿಮ್ಮ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಂಬಿಡಿ. ನೋಡಿ, ಅಲ್ಲಿ GK ಪೇಪರ್ನಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ನಿಮ್ಮ ಸಬ್ಜೆಕ್ಟ್ನಲ್ಲಿ ವ್ಯತ್ಯಾಸ ಆಗ್ಬೋದು ಅಂದ್ರೂ ಸಮಾಜ ವಿಜ್ಞಾನ ಬರೆಯುವಂಥವ್ರಿಗೇನು ಹೊಸ ಸಿಲೆಬಸ್ ಏನು ತರೋಕ್ಕಾಗುತ್ತೆ? ಅಲ್ಲಿರೋದು ಸಿಂಧು ನಾಗರಿಕತೆ, ಮೌರ್ಯ ಸಾಮ್ರಾಜ್ಯ, ಕುಶಾಣರು ಅಂದರೆ ಮತ್ತು ಹೊಸ ಸಿಲೆಬಸ್ ಯಾರು ಮಾಡಿದ್ರು ಕೂಡ ಅದ್ರ ಮೇಲೇ ಮಾಡ್ಬೇಕಲ್ವ, ಏನು ಚೇಂಜಸ್ ಆಗಲ್ಲ. ಆ ಕಾರಣದಿಂದಾಗಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಸ್ವಲ್ಪ ಮೆಂಟಲ್ ಅಬಿಲಿಟಿ ಮತ್ತು ಸೈಕಾಲಜಿ ಇವುಗಳು, ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರು ಇವನ್ನೊಂದಿಷ್ಟು ಓದ್ಕೊಂಡ್ರಿ ಅಂತಂದರೆ ಅವ್ರು ಏನೇ ಚೇಂಜಸ್ ಮಾಡಿದ್ರು ಕೂಡ ಅದರಲ್ಲೇ ಮತ್ತೆ ಸಿಲೆಬಸ್ಸನ್ನು ಹೊಸದಾಗಿ ನೀಡಬೇಕಾಗುತ್ತೆ. ನೋಡೋಣ HSTR ಸಿಲೆಬಸ್ ಏನು ಚೇಂಜ್ ಆಗುತ್ತೋ ಏನೋ ಅದೇ ಸಿಲೆಬಸ್ ಇರುತ್ತೆ ಅಂತ. ಆದರೆ ನಿಮ್ಮ ಸಬ್ಜೆಕ್ಟನ್ನು ನೀವು ಚೆನ್ನಾಗಿ ಓದುತ್ತಾ ಹೋಗಿ. ಹಾಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಡ್ರಿ. ಮತ್ತು ಒಂದು ವೇಳೆ ಎಲ್ಲ ಸುಗಮವಾಗಿ ನಾವು ಅಂದ್ಕೊಂಡಂತೆ ನಡೆದರೆ ಫೆಬ್ರವರಿ ಎಂಡ್ಗೆ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಷನ್ ಆಗ್ಬೋದು. ನೋಡಿ, 2022ರಲ್ಲಿ ಈ ಒಂದು GPT ನೋಟಿಫಿಕೇಷನ್ನು ಮಾರ್ಚ್ ತಿಂಗಳಲ್ಲಿ ಆಗಿತ್ತು. ಹಾಗಾಗಿ ಈ ಬಾರಿನೂ ಕೂಡ ಕೋಇನ್ಸಿಡೆನ್ಸ್ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಈ ಬಾರಿನೂ ಕೂಡ ಬಹುತೇಕ ಫೆಬ್ರವರಿ ಅಥವಾ ಮಾರ್ಚ್ನಲ್ಲೇ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, 100ಕ್ಕೆ 100 ನೋಟಿಫಿಕೇಷನ್ ಆಗೇ ಆಗ್ತವೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಮಾತಾಡ್ತಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದಷ್ಟು ಹೆಚ್ಚಿನದಾಗಿ ನೀವು ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅಂದರೆ CM ಬಳಿ ಮತ್ತು DCM ಬಳಿ ಮತ್ತು ಮನೆ ಶಿಕ್ಷಣ ಸಚಿವರ ಬಳಿ ಒಟ್ಟಾರೆಯಾಗಿ ಕೇಳ್ಕೊಂಡಿದ್ರು. ಆ ಕಾರಣದಿಂದಾಗಿ ಒಂದು ವೇಳೆ ನೇಮಕಾತಿ ಆದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಆದರೆ 10-15 ಸಾವಿರ ಸಂಖ್ಯೆಗಳಿಗೂ ಕೂಡ ಆಗ್ಬೋದು. ಸದ್ಯದ ಪ್ರಕಾರ ಏನಪ್ಪ ಅಂದರೆ 10ರಿಂದ 11 ಸಾವಿರ ಶಿಕ್ಷಕರ ನೇಮಕಾತಿ ಆಗ್ಬೋದು ಅಂತಕ್ಕಂಥದ್ದು. ಅಂದರೆ 10 ಸಾವಿರಕ್ಕಿಂತ ಹೆಚ್ಚು ಮತ್ತು 11 ಸಾವಿರ ನಡುವೆ ಶಿಕ್ಷಕರ ನೇಮಕಾತಿ ಆಗ್ಬೋದು. ಯಾಕಂದರೆ ಈ ಒಂದು HKಗೆ ಈಗಾಗಲೇ 5267 ಹುದ್ದೆಗಳಿಗೆ ಅನುಮೋದನೆಯನ್ನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರ್ತಕ್ಕಂಥದ್ದು. ಉಳಿದಂತೆ 5,000 6,000 ಆಯಿತು ಅಂದರೆ 10ರಿಂದ 11 ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಹುತೇಕ ಆಗುತ್ತೆ. 2026ರ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಷನ್ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದಿ. ನೋಟಿಫಿಕೇಷನ್ ಆದ ನಂತರ ನಿಮಗೆ ಸಮಯ ಸಿಗ್ತಕ್ಕಂಥದ್ದು ಕೇವಲ 50ರಿಂದ 60 ದಿನಗಳ ಕಾಲ ಮಾತ್ರ. ಸಿಲೆಬಸ್ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದರೆ GPT ಬರೆಯುವಂಥವ್ರಿಗೆ ಒಟ್ಟಾರೆಯಾಗಿ 400 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ 200 ಅಂಕಗಳು MCQ ಆಧಾರದ ಮೇಲಿದ್ದರೆ ಇನ್ನೂ 200 ಅಂಕಗಳಿಗೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಡಿಸ್ಕ್ರಿಪ್ಟಿವ್ ಲೆಕ್ಕದಲ್ಲಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡಿ, ಒಂದು ಕನ್ನಡ ಪೇಪರ್ ಇರುತ್ತೆ 100 ಅಂಕಗಳಿಗೆ, ಇನ್ನೊಂದು ಎರಡನೇ ಪೇಪರು GKನೂ ಕೂಡ 150 ಅಂಕಗಳಿಗೆ, ಮೂರನೇದಾಗಿ ನಮ್ಮ ಸಮಾಜ ವಿಜ್ಞಾನ ಇದ್ದರೆ ಸಮಾಜ ವಿಜ್ಞಾನ ಅಥವಾ ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಿದ್ದರೆ ಮ್ಯಾಥ್ಸ್ ಸೈನ್ಸು ಅದು ಕೂಡ 150. ನೋಡಿ, ಆಪ್ಷನಲ್ ಸಬ್ಜೆಕ್ಟು 150, ಹಾಗೆ GK ಪೇಪರ್ 150, 300 ಅಂಕಗಳು. ಕನ್ನಡ 100 ಅಂಕಗಳಿಗೆ, ಒಟ್ಟಾರೆಯಾಗಿ 400 ಅಂಕಗಳಿಗೆ ಎಕ್ಸಾಮ್ ಇರ್ತಕ್ಕಂಥದ್ದು. ಆದರೆ ಈ ಒಂದು ಕಡ್ಡಾಯ ಕನ್ನಡ ಅನ್ನೋದಕ್ಕಿಂತ ಅದನ್ನು ಫೈನಲ್ ಆಗಿ ಸ್ಕೋರ್ ಕನ್ಸಿಡರ್ ಮಾಡ್ತಾರೆ. ಆ ಕಾರಣದಿಂದಾಗಿ ಈ ಒಂದು ಕನ್ನಡ ಎಕ್ಸಾಮು ಸೈನ್ಸು, ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇರುತ್ತೆ. ಆದರೆ ಇಂಗ್ಲೀಷ್ ಟೀಚರ್ಗೆ ಇದು ಇರೋದಿಲ್ಲ. ಯಾಕಂದರೆ ಅವರು ಇಂಗ್ಲೀಷ್ನಲ್ಲೇ ಟೀಚ್ ಮಾಡೋದ್ರಿಂದ ಅವರಿಗೆ ಆ ಒಂದು ಭಾಷೆಯನ್ನು ಅವರಿಗೆ ಎಕ್ಸಾಮ್ ಇಟ್ಟಿಲ್ಲ. ಆ ಕಾರಣದಿಂದಾಗಿ ಉಳಿದಂಥ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಕನ್ನಡ ಮತ್ತು GK, ಆನಂತರ ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.